ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಕ್ರೋಶಾಯಿಂದ ಈ ರೀತಿಯಾಗಿ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಫೋನ್ಗೆ ಬೇಗನೆ ಬಂದು ತಲುಪುತ್ತೆ. ಬನ್ನಿ ಈ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 7 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಕೊಳ್ಳೋಣ. ನಾನು ಪ್ರತಿ ಸತನೂ ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕೊಂಡಿರ್ತೀನಿ. ಇವಾಗ ಕೂಡ 2 ಲಾಕ್ ಹಾಕೊತಾ ಇದ್ದೀನಿ. 2 ಲಾಕ್ ಹಾಕೊಂಡಾದ್ಮೇಲೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ನೋಡಿ, ಬೀಡ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಗ್ಯಾಪ್ ಎಲ್ಲಾಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕು, ಬೀಡ್ ಹಾಕೊಂಡು ಬೀಡ್ ಲಾಕು, ಆಮೇಲೆ ಮತ್ತೆ 2 ಲಾಕು. ಇವಾಗ 6 ಚೈನ್ ಹಾಕೊತಾ ಇದ್ದೀನಿ. 1 2 3 4 5 6 ಚೈನ್. 6 ಚೈನ್ ಎಲ್ಲಾಗುತ್ತೆ ನೋಡಿಕೊಂಡು ಅಲ್ಲೇ ಲಾಕ್ ಮಾಡ್ಕೋಬೇಡಿ. ಸ್ವಲ್ಪ ಒಳಗಡೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಲಾಕ್ ಹಾಕೊತೀನಿ. 2 ಲಾಕ್ ಹಾಕೊತಾ ಹೋಗೋಣ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊತಿದ್ದೀನಿ. ನೀವು ಈ ರೀತಿ ಬೀಡ್ ಬೇಡ ಅಂತಂದರೆ ನೋಡಿ, ನಿಮ್ಗೆ ಯಾವ ಬೀಡ್ ಇಷ್ಟ ಆಗುತ್ತೆ ಆ ಬೀಡನ್ನ ಹಾಕೊಳ್ಳಿ. ಬೀಡ್ ಲಾಕ್, ಮತ್ತೆ ಬೀಡ್ ಎಲ್ಲಾಗುತ್ತೆ ನೋಡಿಕೊಂಡು ಮತ್ತೆ ಲಾಕ್ ಹಾಕೊಳ್ಳೋಣ. ಎರಡು ಲಾಕು, ಮತ್ತೆ ಇವಾಗ 6 ಚೈನ್. 1 2 3 4 5 6 ಚೈನ್ ಎಲ್ಲಾಗುತ್ತೆ ನೋಡ್ಕೊಂಡು ಕರೆಕ್ಟ್ ಅಲ್ಲೇ ಲಾಕ್ ಮಾಡ್ಕೋಬೇಡಿ. ಸ್ವಲ್ಪ ಒಳಗಡೆ ಸರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಫಸ್ಟಲ್ಲಿ 2 ಲಾಕು, ಅದಾದಮೇಲೆ ಒಂದು ಬೀಡ್ ಸೇರಿಸ್ಕೊಂಡು ಬೀಡ್ ಲಾಕು, ಅದಾದಮೇಲೆ 6 ಚೈನು. ಚೈನ್ ಎಲ್ಲೇ ಆಗುತ್ತೆ ನೋಡಿಕೊಂಡು ಆ ಕರೆಕ್ಟ್ ಗ್ಯಾಪಲ್ಲಿ ಹಾಕೋಬೇಡಿ. ಸ್ವಲ್ಪ ಒಳಗಡೆ ಸರಿಸ್ಕೊಂಡು ಹಾಕೊಳ್ಳಿ. ಅದಾದಮೇಲೆ 2 ಲಾಕು, ಮತ್ತೆ ಬೀಡ್ ಲಾಕು, 2 ಲಾಕು. ಸೇಮ್ ಇದೇ ರೀತಿ ನೀವು ಸೀರೆ ಪೂರ್ತಿ ಕಂಪ್ಲೀಟಾಗಿ ಹಾಕೊತಾ ಬನ್ನಿ. ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕಬೇಕನ್ನೋದು. ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಸೆಕೆಂಡು ಸೇಮ್ ಅದೇ ಥ್ರೆಡ್ನ ಒಂದು ನಾಟ್ ಹಾಕೊಂಡು ಇಟ್ಕೊಂಡು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡೋಣ. ಫಸ್ಟಲ್ಲಿ ಏನು ಲಾಕ್ ಹಾಕೊಂಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಫಸ್ಟಿಗೆ 2 ಲಾಕ್ ಹಾಕೊಂಡಿರ್ತೀವಿ. ಸೇಮ್ ಇದು ಕೂಡ 2 ಲಾಕ್ ಹಾಕೊಳ್ಳಿ. ಇವಾಗ ಏನು ಮಾಡೋಣ, 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಆದಮೇಲೆ ನೋಡಿ, 2 ಲಾಕ್ ಮಧ್ಯೆ ಏನು ಗ್ಯಾಪ್ ಕಾಣುತ್ತಲ್ಲ ಅಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಕಂಬ ಹಾಕೊಳ್ಳೋಣ. ಇವಾಗ ನೋಡಿ, ನೀಡಲ್ ಮೇಲೆ ಒಂದು ಥ್ರೆಡ್ನ ಸರಿಸ್ಕೊಂಡು 6 ಚೈನ್ ಗ್ಯಾಪಲ್ಲಿ ಹಾಕ್ಕೊಂಡು ಮತ್ತೆ ಥ್ರೆಡ್ನ ತಗೊಳ್ಳಿ. ನೋಡಿ, ಇನ್ನೊಮ್ಮೆ ನೀಡಲ್ ಮೇಲೆ ಈ ರೀತಿ ಕಂಬ ತಗೊಂಡು ಕೆಳಗಡೆಯಿಂದ ಮತ್ತೆ ತಗೊಂಡು ಇವಾಗ 3 ಒಂದು ಮಾಡ್ಕೊಳ್ಳಿ. ನಾವು ಕಂಬ ಹಾಕೋಬೇಕಾದ್ರೆ ಏನು ಮಾಡ್ತಿದ್ವಿ, ಸೇಮ್ ನೀಡಲ್ ಮೇಲೆ ಒಂದು ಕಂಬ ಥ್ರೆಡ್ನ ಸುತ್ಕೊಂಡು 2 ಒಂದು ಮಾಡಿಕೊಂಡು ಮತ್ತೆ 2 ಒಂದು ಮಾಡ್ಕೊತಿದ್ವಿ. ಬಟ್ ಈ ಡಿಸೈನಲ್ಲಿ 3 ಇರುತ್ತಲ್ಲ, 3 ಒಂದೇ ಸತನೇ ಒಂದು ಮಾಡ್ಕೊಂಬಿಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಹಾಕಬೇಕಂತ. ನೀಡಲ್ ಮೇಲೆ ಒಂದು ಸತ ಸುತ್ಕೋಬೇಕು ದಾರನ. ಮತ್ತು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸ್ಕೊಳ್ಳಿ.
ಕೆಳಗಡೆಯಿಂದ ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು 3 ಆಗುತ್ತೆ. 3 ಎಟ್ ಎ ಟೈಮ್ ಒಂದೇ ಸತಾನೆ ನೀವು 1 ಮಾಡ್ಕೊಂಡ್ಬಿಡಿ. ಈ ರೀತಿ 12 ಟೈಮ್ಸ್ ಹಾಕೊಳ್ಳೋಣ. ನೋಡಿ ಇವಾಗ 12 ಟೈಮ್ಸ್ ಆದಮೇಲೆ 2 ಲಾಕ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ಆರ್ಚು. ಮತ್ತು ಇವಾಗ ಬೀಡ್ ಮೇಲೆ ಏನು ಮಾಡೋಣ, 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಆದಮೇಲೆ ಮತ್ತೆ ಲಾಕ್ ಹಾಕೊಳ್ಳೋಣ. ಇವಾಗ ಮತ್ತೆ ಕಂಬ ಹಾಕೊಳ್ಳೋಣ. ನೋಡಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ಮತ್ತೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, 6 ಎಳೆನೇ ಸುತ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಹಾಕೊಂಡಿರ್ತೀವಲ್ಲ ಸೇಮ್ ಅಲ್ಲೇ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇವಾಗ 5 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ 5 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊತಾ ಬನ್ನಿ. 2 3 4 5 ಟೈಮ್ಸ್ ಹಾಕೊಳ್ಳಿ. ಅದಾದಮೇಲೆ ಒಂದು ಕಂಬ ತೊಗೊತಿದ್ದೀನಿ. ಇವಾಗ ಏನಲ್ಲಿ ಆರ್ಚ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹಾಕೊಳ್ಳಿ. ಸೇಮ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕೊಂಡಿರ್ತೀವಲ್ಲ ಅದೇ ರೀತಿನೇ ಹಾಕೊಳ್ಳಿ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು
ಅಲ್ಲಿ ಲಾಕ್ ಗ್ಯಾಪಲ್ಲಿ ಹಾಕ್ಕೊಂಡು ಮತ್ತೆ ಕೆಳಗಡೆಯಿಂದ ನೀಡಲ್ಗೆ ಥ್ರೆಡ್ನ ಸುತ್ತಕೊಂಡು 3ನ್ನ ಬಂದ್ ಮಾಡ್ಕೊಳ್ಳಿ. 6 ಹಾಕೊಳ್ಳೋಣ. 6 ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊತೀನಿ. ಅದಾದಮೇಲೆ ಮತ್ತೆ 6 ಟೈಮ್ಸ್ ಈ ಥ್ರೆಡ್ನ ಇದೇ ರೀತಿ ಲಾಕ್ ಮಾಡಿಕೊಂಡ್ರೆ ಆರ್ಚ್ ಫುಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ ಇವಾಗ 6 ಆಯಿತು. ನೋಡಿ ಈ ರೀತಿ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ. ಬೀಡ್ ಏನು ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಥ್ರೆಡ್ಡಲ್ಲಿ ಸೇರಿಸ್ಕೊಂಡು ನೀವು ಏನು ಹಾಕ್ತಿರ್ತಿರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಬನ್ನಿ. ಸಿಂಪಲ್ ಡಿಸೈನ್ ಇಷ್ಟಪಡೋರು ಈ ರೀತಿ ಹಾಕೊಂಡು ನೋಡ್ರಿ. ನೋಡಿ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನಾವು ಹಾಕಿರೋ ಡಿಸೈನು. ಇವಾಗ ಬೀಡ್ ಕೆಳಗಡೆ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚು ಹಾಕೊಳ್ಳೋಣ. ಸಿಂಪಲ್ಲಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿರುತ್ತಲ್ಲ ಅದನ್ನು ನೋಡಿಕೊಂಡು ನೀವು ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ನಾನು ಕುಚ್ಚನ್ನ ಡಬಲ್ ಕಲರ್ ಹಾಕೊತಿದ್ದೀನಿ, ನೀವು ಸಿಂಗಲ್ ಕಲರ್ ಹಾಕೋತೀನಿ ಅಂತಂದರೆ ಹಾಕೊಳ್ಳಿ, ನಡೆಯುತ್ತೆ. ಇದು ನಾನು 40-47 ದಾರ ತೊಗೊಂಡಿದ್ದೀನಿ. ಒಂದು ಕಲರ್ 40, ಇನ್ನೊಂದು ಕಲರ್ 40. ಇವಾಗ ಜರಿ ಥ್ರೆಡ್ಡಿಂದ ಒಂದು 3 to 4 ಟೈಮ್ಸ್ ಟೈಟಾಗಿ ನೀಟಾಗಿ ಸುತ್ಕೊಳ್ಳಿ. ಮೇಲ್ಗಡೆ ಒಂದು ನಾಟ್ ಹಾಕ್ಕೊಂಡು ಹಿಂದ್ಗಡೆ ಸರಿಸ್ಕೊಂಡು ಒಂದು 2ರಿಂದ 3 ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಿ. ಕುಚ್ಚಿನ ಲೆಂತ್ ಕೂಡ ನೋಡ್ಕೊಂಡು ನೀವು ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಇದೇ ರೀತಿ ಕುಚ್ಚು ಹಾಕೊಳ್ಳಿ ಇಲ್ಲೆಲ್ಲ. ನೋಡಿ ಕಂಪ್ಲೀಟಾಗಿ ಕುಚ್ಚು ಎಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಹಾಕಿರೋ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗೋಣ. ಥ್ಯಾಂಕ್ ಯು.